ಆಮೇಲೆ ಜಾನ್ವಿ ಅವ್ರು ಮಾತಾಡ್ತಾ ಹೇಳ್ತಾರೆ, ಇದು ಅಶ್ವಿನಿ ಮತ್ತೆ ಜಾನ್ವಿ ಅವ್ರಿಗೆ ವಾದ ಪ್ರತಿವಾದ ಇದ್ದಾಗ ಅಶ್ವಿನಿ ಅವ್ರು ಹೇಳ್ತಾರೆ, ನನ್ನ ಫ್ರೆಂಡ್ಶಿಪ್ನ ಜಾನ್ವಿ ಅವ್ರು ಯೂಸ್ ಮಾಡ್ಕೊಂಡ್ರು ಅಂತೇಳಿ. ಬಹುಶಃ ಆ ಮಾತು ಹೇಳಿದ್ರೆ ಎಂಥ ಫ್ರೆಂಡಿಗಾದ್ರೂ ಬೇಜಾರಾಗತ್ತೆ. ನಿಮ್ಗೆ ಅನ್ಸುತ್ತಾ ಜಾನ್ವಿ ಏನಾದ್ರು ಅಶ್ವಿನಿ ಫ್ರೆಂಡ್ಶಿಪ್ನ ಯೂಸ್ ಮಾಡ್ಕೊಂಡ್ರು, ಅಡ್ವಾಂಟೇಜ್ ತಗೊಂಡ್ರು ಅಂತ? ಆ ಥರ ಏನಿಲ್ಲ. ಯಾಕೆಂದರೆ ಎಲ್ಲರೂ ತುಂಬ ಅವರವರ ಒಂದು ವೃತ್ತಿನಲ್ಲಿ ಎಲ್ಲ ಸಾಧನೆ ಮಾಡಿರೋದ್ರಿಂದನೇ, ಹೆಸರು ಮಾಡಿರೋದ್ರಿಂದನೇ ಆ ಜಾಗಕ್ಕೆ ಹೋಗವ್ರೆ ಅಂತಂದರೆ ಯಾರನ್ನ ಯಾರು ಯೂಸ್ ಮಾಡ್ಕೊಳಕ್ಕಾಗೋದಿಲ್ಲ. ಅವರ ಪ್ರತಿಭೆ ಇದ್ದರೆ ಅವ್ರು 100% ಉಳಿತಾರೆ. ಆ ಥರ ಯಾರನ್ನ ಯಾರು ಯೂಸ್ ಮಾಡ್ಕೊಂಡು ಇದು ಮಾಡೋಕ್ಕಾಗೋದಿಲ್ಲ. ಈಗ ಗಿಲ್ಲಿನ ಯಾರನ್ನ ಯೂಸ್ ಮಾಡ್ಕೊಂಡೇ ಮೇಲೆ ಬರೋಕ್ಕಾಗುತ್ತಾ ಅಥವಾ ಗೆಲ್ಲಕ್ಕಾಗತ್ತಾ? ಅವರಲ್ಲಿ ಪ್ರತಿಭೆ ಇದ್ರೇ ಅವ್ರು ಗೆಲ್ಲಕ್ಕೆ ಸಾಧ್ಯ. ಅದರಿಂದ ಆ ಮಾತನ್ನು ನಾನು ಒಪ್ಪೋದಿಲ್ಲ ಮೇಡಮ್. ಇನ್ನು ಈ ವಾರ ಪೂರ್ತಿ ಟಾಸ್ಕೇ ಇರಲಿಲ್ಲ, ಆದರೂ ಒಂದು ವಾರ ತುಂಬ ಚೆನ್ನಾಗಿ ಕಂಟೆಂಟ್ ಸಿಕ್ತು. ಯಾಕಂದರೆ ಮನೆಯವರಿಂದ ಲೆಟರ್ ಬಂದಿತ್ತು. ಸ್ಪೆಷಲಿ ರಕ್ಷಿತಾ ಮತ್ತು ರಾಶಿಕಂದು ವಿಚಾರ ಬಂದಾಗ ಮನೆಯವ್ರಿಗೆಲ್ರಿಗೂ ಅದೊಂದು ಗೊಂದಲ ಇತ್ತು, ಯಾರಿಗೆ ಲೆಟರ್ ಕೊಡ್ಸೋದು ಅಂತ ಹೇಳಿ. ಒಂದಷ್ಟು ಜನ ರಕ್ಷಿತನ ಹೆಸರು ಹೇಳಿದ್ರೆ, ಒಂದಷ್ಟು ಜನ ರಾಶಿಕನ ಹೆಸರು ಹೇಳಿದ್ರು. ಬಟ್ ಅಶ್ವಿನಿ ಮಾತ್ರನೇ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ರಕ್ಷಿತನಿಗೆ ಲೆಟರ್ ಸಿಗೋದಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅಶ್ವಿನಿ ಅವರ ನಿರ್ಧಾರ ಸರಿ ಅನ್ಸುತ್ತಾ ನಿಮಗೆ? ಸರಿ ಅನ್ನೋದಕ್ಕಿಂತಲೂ ಅವರಿಬ್ಬರಿಗೆ ತುಂಬ ಅಂದರೆ ಜಗಳ ಈ ಥರದ್ದೆಲ್ಲ ಆಗಿತ್ತು ತುಂಬ ಸಲ. ಅವರು ಈಗಲೂ ಅಷ್ಟು ಚೆನ್ನಾಗಿ ಮಾತಾಡೋದಿಲ್ಲ. ಅಷ್ಟು ಜಗಳ ಆಗಿರೋದ್ರಿಂದ ಅವ್ರ ಒಪಿನಿಯನ್ನು ನಾನು ಅವಳು ಕೊಡೋದಿಲ್ಲ, ನಾನು ರಾಶಿಕಂಗೆ ಕೊಡ್ತೀನಿ ಅಂತ. ರಾಶಿಕಂಗೆ ಯಾಕೆ ಕೊಡಬೇಕು ಅಂತಂದರೆ ಅವ್ರು ತುಂಬ ಸಲ ಗೇಮು ಟೀಮ್ಗೋಸ್ಕರ ತುಂಬ ಕೈಗಿ ಎಲ್ಲ ಏಟ್ ಮಾಡ್ಕೊಂಡು ಗೆಲ್ಸೋದ್ರ ಜೊತೆಗೆ ಅವರೇ ಗೆದ್ದು ಬಂದಿದ್ದಾರೆ. ಅದರಿಂದನೂ ಅವ್ರಿಗೆ ಎಷ್ಟೋ ಸಲ ಕ್ಯಾಪ್ಟನ್ ಆಗೋದು ಮತ್ತು ಕ್ಯಾಪ್ಟನ್ಗೆ ಆಯ್ಕೆ ಆಗೋದು ಎಷ್ಟೋ ಕೈ ತಪ್ಪೋಗಿತ್ತು. ಅದರಿಂದ ರಾಶಿಕನೇ ಇರಲಿ ಅನ್ನೋ ಥರದಲ್ಲಿ ಅವ್ರ ವಾದ ಇತ್ತು ಅಷ್ಟೇ.